ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವಿದ್ದೀವಿ ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ. ಏರ್ಪೋರ್ಟಿಂದ ಹೊರಗಡೆ ಬರ್ತಾ ಇದ್ದೀವಿ. ಇದು ಏರ್ಪೋರ್ಟ್ನ ವ್ಯೂ. ಈಗ ಟೈಮ್ ಬಂದು 2:45-3 ಗಂಟೆ ಆಗಿದೆ. ಇದು ರಂಜಾನ್ ಟೈಮ್ ಆಗಿರೋದ್ರಿಂದ ನಮ್ಮ ಡ್ರೈವರ್ ಅವರು ಮಸ್ಜಿದಲ್ಲಿ ನಮಾಜ್ ಓದ್ತಾ ಇದ್ದೀನಿ ಅಂದ್ಬಿಟ್ಟು ಲೇಟಾಗಿ ಬಂದರು. ನಾವು ಓಕೆ ಪರವಾಗಿಲ್ಲ, ನಿಮ್ಮದೆಲ್ಲ ಮುಗಿದ್ಮೇಲೆ ಬನ್ನಿ ಅಂತ ಹೇಳ್ಬಿಟ್ಟು ನಾವು ಅಲ್ಲೇ ಏರ್ಪೋರ್ಟಲ್ಲಿ ಕಾಯ್ತಾ ಇದ್ವಿ. ನಾವು ಇದೆಲ್ಲ ಪ್ರೀ ಬುಕ್ ಮಾಡ್ಕೊಂಡಿದ್ದೀವಿ, ಹಾಗಾಗಿ ನಾವು ಅವ್ರಿಗೆ ಕಾಯಬೇಕಾಗಿ ಬಂತು. ಈಗ ಬನ್ನಿ, ಶ್ರೀನಗರದ ಸ್ಟ್ರೀಟ್ಸ್ ಹೇಗಿದೆ, ಅಲ್ಲಿನ ಮನೆಗಳು ಹೇಗಿದೆ, ಜನಗಳು ಹೇಗೆ ಕಾಣ್ತಾ ಇದ್ದಾರೆ ನೋಡೋಣ. ನನಗೆ ಒಂದು ಹೊಸ ಪ್ಲೇಸ್ಗೆ ಹೋಗೋದು ತುಂಬ ಇಷ್ಟ. ಅಲ್ಲಿನ ಕಲ್ಚರ್, ರಿಲಿಜನ್, ಅಲ್ಲಿ ಹೇಗೆ ಫಾಲೋ ಮಾಡ್ತಾರೆ ಕಸ್ಟಮ್ಸ್ನ, ಅದೆಲ್ಲನೂ ನೋಡಿ ತಿಳ್ಕೊಳ್ಳೋದಕ್ಕೆ ತುಂಬ ಖುಷಿ ಆಗುತ್ತೆ ನನಗೆ. ಸೊ ನಾನು ತುಂಬ ಅಬ್ಸರ್ವ್ ಮಾಡ್ತೀನಿ ಎಲ್ಲಾದರೂ ಹೋದಾಗ. ಇಲ್ಲಿ ನೋಡ್ಬೋದು ಮನೆಗಳು, ಇಂಡಿವಿಜುವಲ್ ಮನೆಗಳಿದೆ. ಇಲ್ಲಿ ಅಪಾರ್ಟ್ಮೆಂಟ್ಗಳ ಕಲ್ಚರ್ ಇಲ್ಲ. ಇಂಡಿವಿಜುವಲ್ ಮನೆ 3-4 ಫ್ಲೋರ್ಸ್ ಆದರೂ ಕೂಡ ಲಾಸ್ಟ್ ಫ್ಲೋರು ಸ್ಲೋಪಿ ಆಗಿರುತ್ತೆ. ನನಗಿದ್ದು ನೋಡ್ತಾ ಇದ್ರೆ ಸ್ನೇಹಿತರೆ ಹೈದರಾಬಾದ್ ರೋಡ್ಗಳು ನೆನಪಾಗ್ತಾ ಇದೆ. ರೀಸೆಂಟಾಗಿ ಅಂದರೆ ಲಾಸ್ಟ್ ಡಿಸೆಂಬರಲ್ಲಿ ಕ್ರಿಸ್ಮಸ್ ಹಾಲಿಡೇಸಲ್ಲಿ ಹೈದರಾಬಾದ್ಗೆ ಹೋಗಿದ್ವಲ್ವ, ಅಲ್ಲಿ ಕೂಡ ಇದೇ ಥರ ನಮಗೆ ಸರೌಂಡಿಂಗ್ ಕಾಣ್ತಾ ಇದ್ದಿದ್ದು. ಬ್ಯುಸಿ ಪ್ಲೇಸ್, ತುಂಬಾ ವೆಹಿಕಲ್ಸ್ ಇತ್ತು ಆ್ಯಂಡ್ ಸ್ವಲ್ಪ ಡ್ರೈ ಪ್ಲೇಸ್ ಅಂತ ಅನ್ನಿಸ್ತಾ ಇತ್ತು. ಯಾಕಂದರೆ ಅಲ್ಲೂ ಜಾಸ್ತಿ ಮಳೆ ಇರಲ್ಲ, ಇಲ್ಲೂ ಕೂಡ ಜಾಸ್ತಿ ಮಳೆ ಇರಲ್ಲ. ಇಲ್ಲಿ ವರ್ಷಕ್ಕೆ 2-3 ದಿನ ಮಳೆ ಬಂದರೆ ಜಾಸ್ತಿ ಅಂತೆ. ಮತ್ತು ಈಗ ಇಲ್ಲಿ ನೋಡ್ಬೋದು ಸ್ಟ್ರೀಟ್ಸಲ್ಲಿ ಆಟೋಗಳಿದೆ, ಇದೆಲ್ಲ ಶೇರಿಂಗಲ್ಲಿ. ಮೇನ್ ಮಾರ್ಕೆಟ್ ಇದ್ದಾಗೆ ನಾನು ಹೇಳ್ತಾ ಇದ್ದೆ, ಮನೆಗಳು ಸ್ಲೋಪ್ ಇರುತ್ತೆ ಮೇಲೆ ಅಂದ್ಬಿಟ್ಟು. ಯಾಕೆ ಅಂದರೆ ಶ್ರೀನಗರದಲ್ಲಿ ಕೂಡ ವಿಂಟರಲ್ಲಿ ಸ್ನೋಫಾಲ್ ಆಗುತ್ತೆ. ನಾವು ರಾಜೇಶ್ ಫ್ರೆಂಡನ್ನು ಮೀಟ್ ಮಾಡಿದ್ವಿ, ಅವರು ಕೂಡ ಹೇಳ್ತಾ ಇದ್ರು 2 ಅಡಿ ತನಕ ಸ್ನೋ ನಿಂತಿರುತ್ತೆ, ಆವಾಗ ಬಂದರೆ ಅದೊಂಥರ ವ್ಯೂ ನಿಮಗೆ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಆ್ಯಂಡ್ ಇಲ್ಲಿ ನೋಡ್ಬೋದು ಎಷ್ಟು ಬಿಸಿಲಿದೆ, ಆದರೂ ಕೂಡ ಜನಗಳು 1 ಲೇಯರ್ ಸ್ವೆಟರ್ ಅಂತೂ ಹಾಕಿರ್ತಾರೆ. ಯಾಕಂದರೆ ಇಲ್ಲಿ ಯಾವಾಗಂದ್ರೆ ಅವಾಗ ಸಡನ್ ಆಗಿ ಟೆಂಪ್ರೇಚರ್ ಡ್ರಾಪ್ ಆಗುತ್ತೆ. ಹೆಂಗಸರು ಕೂಡ ಒಂದು ಶಾಲ್ ಅಂತೂ ಹಾಕಿರ್ತಾರೆ. ಆ್ಯಂಡ್ ಇಲ್ಲಿನ ಟ್ರೆಡಿಷ್ನಲ್ ಡ್ರೆಸ್ಗೆ ಫೆರನ್ ಅಂತ ಹೇಳ್ತಾರಂತೆ. ನಾನು ಬುಕ್ಕಲ್ಲಿ ಓದಿದ್ದೆ, ಹಾಗೆ ಅಲ್ಲಿ ಡ್ರೈವರ್ ಅವ್ರಿಗೂ ಕೂಡ ಕೇಳಿದೆ. ಇಲ್ಲಿ ಲೇಡಿ ಹಾಕಿದ್ದಾರೆ ನೋಡಿ, ಲೇಡೀಸ್ ಜೆಂಟ್ಸ್ ಎಲ್ಲ ಕೂಡ ಹಾಕಿರ್ತಾರೆ. ಅದು ಹಾಕೋದ್ರಿಂದ ಅವ್ರಿಗೆ ಬಿಸಿ ಅನಿಸುತ್ತೆ. ಮಟೀರಿಯಲ್ ಆ ಥರ ಇರುತ್ತೆ, ಲೂಸ್ ಆಗಿರುತ್ತೆ, ದೊಡ್ಡದಾಗಿರುತ್ತೆ. ಸಮ್ಟೈಮ್ಸ್ ಏನು ಮಾಡ್ತಾರೆ ಅವರು, ಕೈಗಳನ್ನ ಒಳಗಡೆ ಹಾಕೊಂಡ್ಬಿಡ್ತಾರೆ, ಸ್ಲೀವ್ಸಲ್ಲಿ ಹಾಕಿರೋದಿಲ್ಲ. ಅವ್ರಿಗೇನಾದರೂ ಕೆಲಸ ಇದೆ ಅಂದಾಗ ಮಾತ್ರನೇ ಸ್ಲೀವ್ಸಿಂದ ಕೈಯನ್ನು ಹೊರಗಡೆ ತೆಗ್ದಿರ್ತಾರೆ. ಸ್ನೇಹಿತರೆ, ಈಗ ಟೈಮ್ 4 ಗಂಟೆನಾ ಜಾನು? 4 ಗಂಟೆನಾ? 4:15. ಇಷ್ಟೊತ್ತಾಗೋಯ್ತಾ? ಜಾಮ್ ಆಗ್ಬಿಟ್ಟಿದೆಯಲ್ಲ. ನಾವು ಬೆಂಗಳೂರು ಬಿಟ್ಟು ಬಂದ್ರೂ ಟ್ರಾಫಿಕ್ ನಮ್ಮನ್ನು ಕಾಶ್ಮೀರಲ್ಲೂ ಬಿಡ್ತಾ ಇಲ್ಲ. ಅಲ್ಲಿ ಟ್ರಾಫಿಕ್ ಅಲ್ಲಿಗೆ ಬಿಟ್ಬಿಟ್ಟು ಬಂದ್ಬಿಡೋಣ ಅಂದರೆ ಇಲ್ಲೂ ಜಾಮ್ ಆಗಿಬಿಟ್ಟಿದೆ, ನಿಂತ್ಕೊಬಿಟ್ಟಿದೆ ಇಲ್ಲಿ. ಈಗ ನಾವು ಹೋಗ್ತಾ ಇದ್ದೀವಿ ದಲ್ ಲೇಕ್ ಹತ್ರ. ಬಿಸಿಲು ಸರಿಯಾಗಿ ಹೊಡಿತಾ ಇದೆ, 4:15 ಆದ್ರೂ ನೋಡಿ. ನಾನು ಚಳಿ ಇರುತ್ತೆ ಅಂದ್ಕೊಂಡು 3 ಜೊತೆ ಬಟ್ಟೆ ಒಂದು ದಿನಕ್ಕೆ ತಂದಿರೋದು. ಇಲ್ಲಿ ನೋಡಿದ್ರೆ ತಂದಿರೋ ಜಾಕೆಟು ಹಾಕೋಕ್ಕಾಗ್ತಾ ಇಲ್ಲ ನನಗೆ, ಹಿಡ್ಕೊಂಡಿರೋದು. ಬಿಸಿಲು ಹೊಡಿತಾ ಇದೆ ನೋಡಿ ಹೆಂಗಿದೆ. ಒಂದು ಡೈಲಾಗ್ ಇದೆ ಗೊತ್ತಾ, ಬೆಂಗಳೂರಿಂದ ನಾವು ಹೊರಗಡೆ ಹೋಗ್ಬೋದು, ಆದರೆ ಬೆಂಗಳೂರು ನಮ್ಮಿಂದ ಹೊರಗಡೆ ಹೋಗೋದಿಲ್ಲ. ಸೊ ಬೆಸ್ಟ್ ಎಕ್ಸಾಂಪಲ್ ಇದು. ಈಗ ನಾನು ಇನ್ನು ಅನಲೈಸ್ ಮಾಡ್ತಾ ಇದ್ದೆ ರೋಡ್ಸ್ ಎಲ್ಲ. ಆವಾಗ ನನಗೆ ನೆನಪಾಗಿದ್ದು ಈ ಚೇಸಿಂಗ್ ಸೀನ್ ಇರುತ್ತಲ್ವ ಮೂವೀಸ್ಗಳಲ್ಲಿ, ಕಳ್ಳ ಓಡ್ತಾ ಇರ್ತಾನೆ, ಪೊಲೀಸ್ ಅವ್ರ ಹಿಂದೆ ಇರ್ತಾರೆ, ಆ ಗಲ್ಲಿಗಳೆಲ್ಲ ತೋರಿಸ್ತಾರೆ, ಮನೆಗಳೆಲ್ಲ ತೋರಿಸ್ತಾರೆ, ಅದೆಲ್ಲ ನೆನಪಾಗ್ತಾ ಇತ್ತು ಈ ಸ್ಟ್ರೀಟನ್ನು ನೋಡಿಬಿಟ್ಟು. ಇದು ಒಂಥರ ಗಲ್ಲಿ ಥರ ಇದೆ, ಮೇನ್ ರೋಡ್ ಅಲ್ಲ, ಮನೆಗಳ ಹತ್ರ ಇರೋವಂಥ ಸಣ್ಣ ಸಣ್ಣ ರೋಡ್ಗಳು. ಈಗ ಬಂದಿದ್ದೀವಿ ದಲ್ ಲೇಕ್ ಹತ್ರ. ನಾವು ಹೋಟೆಲ್ಗೆ ಹೋಗಿ ಆಮೇಲೆ ಡ್ರೆಸ್ ಚೇಂಜ್ ಮಾಡಿ ರಿಫ್ರೆಶ್ ಆಗಿ ಬರೋಣ ಅಂದ್ಕೊಂಡ್ವಿ. ಬಟ್ ರಂಜಾನ್ ತಿಂಗಳಾಗಿರೋದ್ರಿಂದ 6 ಗಂಟೆಗೇ ಎಲ್ಲ ಕ್ಲೋಸ್ ಮಾಡಿಬಿಡ್ತಾರಂತೆ. ಸೊ ನೀವು ಇವತ್ತು ಮಾಡಲಿಲ್ಲ ಅಂದರೆ ಇನ್ನೂ ಕಾಯಬೇಕಾಗುತ್ತೆ ಅಂದರು. ಸರಿ ಬೇಡ ಅಂದ್ಬಿಟ್ಟು ಡೈರೆಕ್ಟೇ ಬಂದ್ಬಿಟ್ವಿ. ಇದು ದಲ್ ಲೇಕ್ನ ಈ ಗ್ರೀನ್ ಕಲರ್ ಹಟ್ ಥರ ಏನು ಕಾಣ್ತಿದೆಯೋ ಅದೆಲ್ಲ ಗೇಟ್ ನಂಬರ್ಸ್. ಸೊ ದಲ್ ಲೇಕ್ ತುಂಬಾ ದೊಡ್ಡದು. ಅದು ಅಪ್ರಾಕ್ಸ್ ಆಗಿ ಹೇಳಬೇಕು ಅಂದರೆ 7.5 ಕಿಲೋಮೀಟ್ರ್ ಉದ್ದ ಇದೆಯಂತೆ, 3.5 ಕಿಲೋಮೀಟ್ರ್ ಅಗಲ ಇದೆಯಂತೆ. ಆ್ಯಂಡ್ ಇಲ್ಲಿ ಇನ್ನೂ ಒಂದು ನದಿ ಇದೆ, ಝೇಲಂ ನದಿ ಅಂತ ಹೇಳಿಬಿಟ್ಟು. ಆ್ಯಂಡ್ ದಲ್ ಲೇಕ್ಗೇನೆ ಅಟ್ಯಾಚ್ ಆಗಿರೋ ಥರ ಇನ್ನೂ ಒಂದು ಹೆಸರು ನಗೀನ್ ಲೇಕ್ ಅಂತ ಹೇಳಿಬಿಟ್ಟು. ಶ್ರೀನಗರಲ್ಲಿ
ಫಸ್ಟ್ ಪಾಯಿಂಟ್ ಅಥವಾ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇಸ್ ದಲ್ ಲೇಕ್. ದಲ್ ಲೇಕಲ್ಲಿ ಏನಪ್ಪ ನೋಡ್ಬೋದು ಅಂದರೆ ಅಲ್ಲಿ ಹೌಸ್ ಬೋಟ್ಗಳು ನೋಡ್ತಾ ಇದ್ದೀರಾ. ಅದ್ರ ಜೊತೆ ಶಿಕಾರ ರೈಡ್, ಅಂದರೆ ಇಲ್ಲಿನ ಬೋಟ್ಗೆ ಶಿಕಾರ ಅಂತ ಹೇಳೋದು. ಸೊ ಅದರ ರೈಡ್ ಮಾಡಿಸ್ತಾರೆ. ಎಷ್ಟು ದೊಡ್ಡದಿದೆಯೋ ಅದು ಫುಲ್ ದೊಡ್ಡದು ಮಾಡೋದಕ್ಕೆ ಕಷ್ಟ, ಬಟ್ ಕೆಲವೊಂದು ಪಾಯಿಂಟ್ಸ್ಗಳಿರುತ್ತೆ. ಅಲ್ಲಿ ಒಂದು ಗಾರ್ಡನ್ ಇದೆ, ಫ್ಲೋಟಿಂಗ್ ಮಾರ್ಕೆಟ್ ಇರುತ್ತೆ, ಅಂಗಡಿಗಳಿರುತ್ತೆ, ಪೋಸ್ಟ್ ಆಫೀಸ್ ಇದೆ. ಸೊ ಅದನ್ನೆಲ್ಲ ನಾವು ಶಿಕಾರ ರೈಡ್ ಮಾಡಿಬಿಟ್ಟು ನೋಡೋಣ ಬನ್ನಿ. ಇದು ದಲ್ ಲೇಕ್ ಫುಲ್ ಸ್ಟ್ರೀಟ್. ದಲ್ ಗೇಟ್ ಅಂತ ಒಂದು ಬಸ್ ಸ್ಟಾಪ್ ಸಿಗುತ್ತೆ ಆ ಕಡೆಯಿಂದ ಬರಬೇಕಾದ್ರೆ. ಅಲ್ಲಿಂದ ಶುರು ಆಗುತ್ತೆ ಸ್ವಲ್ಪ ಮುಂದೆ ಬಂದರೆ. ಸೊ ಇಲ್ಲಿ ಗೇಟ್ ನಂಬರ್ಸ್ ಕೊಟ್ಟಿದ್ದಾರೆ. ಇದು 10 ಗೇಟ್ ನಂಬರು. ಅಲ್ಲಿ ಒಂದು ಗ್ರೀನ್ ಕಲರ್ ರೂಫ್ ಕಾಣ್ತಿದೆಯಲ್ಲ, ಅದೊಂದು ಗೇಟ್ ನಂಬರು. ನಾವು 9 ಹತ್ರ ಇಳಿದಿದ್ದು. ಬನ್ನಿ ಅಲ್ಲಿಗೆ ಹೋಗೋಣ. ಫಸ್ಟ್ ಆಕ್ಟಿವಿಟಿ ಕಾಶ್ಮೀರಲ್ಲಿ ದಲ್ ಲೇಕಲ್ಲಿ ಶಿಕಾರ ರೈಡ್ ಮಾಡ್ತಾ ಇರೋದು. ಆ್ಯಕ್ಚುಲಿ ಏನಾಯ್ತು ಗೊತ್ತಾ, ನಾನು ತುಂಬ ಪ್ಲ್ಯಾನ್ ಮಾಡಿದ್ದೆ ಇದಕ್ಕೆ, ಎಲ್ಲ ಉಲ್ಟಾ ಆಯಿತು. ನಾನು ಕಾಸ್ಟ್ಯೂಮ್ ತಂದಿದ್ದೆ. ಹೋಟೆಲ್ಗೆ ಹೋಗಿ ಚೇಂಜ್ ಮಾಡಿ ಜ್ಯುವೆಲ್ರಿ ಎಲ್ಲ ತಂದಿದ್ದೆ. ಅದೇ ಅರ್ಧ kg ಭಾರ ಇದೆ ನಂದು. ಎಲ್ಲ ಜ್ಯುವೆಲ್ರಿ, ಡ್ರೆಸ್ಸು ಎಲ್ಲ ತಂದಿದ್ದೆ. ಸಾನುಗೂ ತಂದಿದ್ದೆ. ಸೊ ಇಬ್ರು ಫೋಟೋ ತೆಗೆಸ್ಕೊಳ್ಳೋಣ, ಫೋಟೋಶೂಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು. ಸೊ ಬನ್ನಿ ಈಗ ಸದ್ಯಕ್ಕೆ ಶಿಕಾರ ರೈಡ್ ಎಂಜಾಯ್ ಮಾಡೋಣ. ಟೈಮ್ ಎಷ್ಟೀಗ ನೋಡಿ, ಆಮೇಲೆ ರಾತ್ರಿ ಹೊತ್ತು ಇಲ್ಲಿ ಜಾಸ್ತಿ ಹೊತ್ತು ಇರೋದಕ್ಕೂ ಆಗೋದಿಲ್ಲ, ಚಳಿ ಶುರು ಆಗ್ಬಿಡುತ್ತಂತೆ. ನಾವು ಹತ್ತಿರೋದು ಗೇಟ್ ನಂಬರ್ 9ಇಂದ. ಅಲ್ಲಿ ನೋಡಿ ಮುಂದೆ ಪಹಾಡ್. ಇಲ್ಲಿ ಜಾನ್ವರಿ ಫೆಬ್ರವರಿಯಲ್ಲಿ ಬಂದರೆ ಫುಲ್ ಸ್ನೋ ಕ್ಯಾಪಡ್ ಮೌಂಟನ್ ಇರುತ್ತಂತೆ. ಈಗ ಮಾರ್ಚಲ್ಲಿ ಇರೋದಿಲ್ಲ, ಅವಾಗ ಸ್ನೋಫಾಲ್ ಆಗುತ್ತಲ್ಲ, ಅವಾಗ ಮಾತ್ರನೇ ಇರೋದು. ಶಿಕಾರ ರೈಡ್ ಅವರ್ಲಿ ಬೇಸಿಸಲ್ಲಿ ಇರುತ್ತೆ. ನಿಮಗೆ ಇಲ್ಲಿ ತುಂಬಾ ಜನ ಇದ್ದಾರೆ ಅಂದರೆ ಸ್ವಲ್ಪ ಇಂಟೀರಿಯರ್ ಹೋಗ್ಬೋದು. ಅಲ್ಲಿ ಹೋಗಬೇಕು ಅಂದರೆ ನೀವು ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಹಿಡಿಸತ್ತೆ. 1 ಅವರಲ್ಲಿ ಕವರ್ ಮಾಡೋದಕ್ಕೆ ಆಗೋದಿಲ್ಲ. ಮತ್ತು ಇಲ್ಲೆಲ್ಲ ಬೆಟ್ಟಗಳೇನು ಕಾಣ್ತಾ ಇದೆಯೋ ಇದು ಪಹಲ್ಗಾಮ್ದು, ಅಂದರೆ ಅದ್ರ ಮೇಲೆ ಸ್ನೋ ಇಲ್ವಲ್ಲ, ಯಾವುದು ಸ್ನೋ ಇದೆಯೋ ಅದು ಗುಲ್ಮರ್ಗ್ದು, ಸೋನ್ಮರ್ಗ್ದು. ಸೊ ಶ್ರೀನಗರಲ್ಲಿ ಕೂಡ ಸ್ನೋಫಾಲ್ ಆಗುತ್ತೆ. ಬೆಳಿಗ್ಗೆ ಹೊತ್ತು ಅರ್ಲಿ ಮಾರ್ನಿಂಗ್ ನೀವು ಶಿಕಾರ ರೈಡ್ ಮಾಡ್ತೀನಿ ಅಂದರೆ ಫಾಗ್ ಇರುತ್ತೆ. ಬಟ್ ಈಗ ವಿಂಟರ್ ಇಲ್ವಲ್ಲ, ಮ್ಯಾನೇಜಬಲ್. ಸಂಜೆ ನೋಡಿ 5:30, 6 ಗಂಟೆ ಆಗ್ತಾ ಇದ್ದಂಗೆ ಚಳಿ ಶುರು ಆಗುತ್ತೆ. ಇಲ್ಲ ಅಂದರೆ ವೆದರ್ ತುಂಬಾ ಪ್ಲೆಸೆಂಟಾಗಿರುತ್ತೆ. खावा क्या है? कावा फेमस भी रहता है। स्वीट है क्या? स्वीट रहता है? हाँ स्वीट रहता है, बट ये नेचुरल स्वीट है। ये इसमें हनी डालते हैं, वो शुगर नहीं डालते। हॉट चॉकलेट भी है, एक बनाओ। ನಾವು ಶಿಕಾರ ರೈಡ್ ಮಾಡಬೇಕಾದ್ರೆ ನಮ್ಮ ಅಕ್ಕಪಕ್ಕ ತುಂಬ ಬೋಟ್ಗಳು ಬರುತ್ತೆ. ಅದರಲ್ಲಿ ನಾವೇನಾದರೂ ತಿನ್ನೋ ಅಂಥದ್ದು, ಕುಡಿಯೋ ಅಂಥದ್ದು, ಏನಾದರೂ ತಗೊಳ್ಳೋ ಅಂಥದ್ದು ಸಾಮಾನುಗಳು ಮಾರೋದಕ್ಕೆ ತುಂಬ ಜನ ಬರ್ತಾರೆ. ಈಗ ನಾವು ಕಾಶ್ಮೀರ್ನ ಫೇಮಸ್ ಖಾವಾ ಟ್ರೈ ಮಾಡ್ತಾ ಇದ್ದೀವಿ. ಇದು ಒಂದು ಡ್ರಿಂಕ್. ಇವರು ಟೀ ಕಾಫಿ ಕುಡಿಯೋದಿಲ್ಲ, ಖಾವಾ ಅಂತಾನೆ ಕುಡಿಯೋದು. ಖಾವಾ ಈಸ್ ಮೇಡ್ ಅಪ್ ಆಫ್ ಮೆನಿ ಟೈಪ್ಸ್ ಆಫ್ ಸ್ಪೈಸಸ್. ಹಾಟ್ ಚಾಕ್ಲೇಟ್ ಅಂದರೆ ಏನಿಲ್ಲ, ಸಾನು ಮಾರ್ಷ್ ಮೆಲೋ ಹಾಕ್ತಾರೆ ಅಂತ ಅಂದ್ಕೊಂಡ್ಲು. ಹಾಲು, ಅದಕ್ಕೆ ಹರ್ಷಿ ಸಿರಪ್ ಮತ್ತು ಶುಗರ್ ಅಷ್ಟೇ. ಖಾವಾ ಅಂದರೆ ಅವರು ಸ್ಪೈಸಸ್ ಪೌಡರ್ ಮಾಡಿ ಇಟ್ಕೊಂಡು ಅದನ್ನು ನೀರಿಗೆ ಹಾಕಿ ಕುದಿಸಿರ್ತಾರೆ. ಜಿಂಜರ್ ಎಲ್ಲನೂ ಹಾಕಿ ಕುದಿಸ್ತಾರಂತೆ. ನಮಗೆ ಸರ್ವಿಂಗ್ ಟೈಮಲ್ಲಿ ಸ್ವಲ್ಪ ಮೇಲಿಂದ ಡ್ರೈ ನಟ್ಸ್, ಬಾದಾಮ್ ಮತ್ತು ವಾಲ್ನಟ್ಟು, ಅದ್ರ ಮೇಲ್ಗಡೆ ಸ್ವಲ್ಪ ಒಂದು ಏಲಕ್ಕಿ, ಸ್ವಲ್ಪ ರೋಸ್ ಪೆಟಲ್ಲು, ಒಂದು ಚಕ್ಕೆ ಎಲ್ಲ ಹಾಕಿ ನಮಗೆ ಕುಡಿಯೋದಕ್ಕೆ ಕೊಡ್ತಾರೆ. ಇದನ್ನು ಕುಡಿಯೋದ್ರಿಂದ ಅವ್ರಿಗೆ ಸ್ವಲ್ಪ ಚಳಿ ತಡ್ಕೊಳ್ಳೋ ಅಷ್ಟು ಶಕ್ತಿ ಕೊಡುತ್ತಂತೆ ಆ್ಯಂಡ್ ಇಮ್ಯುನಿಟಿ ಪವರ್ ಇಂಪ್ರೂವ್ ಮಾಡುತ್ತಂತೆ. ಇದು ಖಾವಾ 50 ರೂಪೀಸ್, ಆದರೆ ಹಾಟ್ ಚಾಕ್ಲೇಟು 150 ರೂಪೀಸ್. ಸ್ಪಾನ್ಸರಿಂಗ್ ಕಾಶ್ಮೀರ್ ಟ್ರಿಪ್. Sponsoring what? ಕಾಶ್ಮೀರ್ ಟ್ರಿಪ್ ಗಿಫ್ಟ್ ಸ್ಪಾನ್ಸರ್ ಮಾಡಿರೋದಕ್ಕೆ ಕಾಶ್ಮೀರ್ ಟ್ರಿಪ್.
Yes, thank you. ಇದು ಒಂದು ಗಾರ್ಡನ್ ಅಂತೆ, ಪಾರ್ಕ್ ತರ, ಪಬ್ಲಿಕ್ ಪಾರ್ಕ್, ನೀರಿನ ಮಧ್ಯ ಇರೋವಂಥ ಪಾರ್ಕ್. ಇಲ್ಲಿಗೆ ಇಳಿದ್ಬಿಟ್ಟು ಬೇಕಿದ್ರೆ ಹೋಗ್ಬೋದು, ಬಟ್ ನಮಗೆ ಟೈಮ್ ತುಂಬ ಕಡಿಮೆ ಇತ್ತು ಅಂದ್ಬಿಟ್ಟು ನಾವು ಹೋಗಲಿಲ್ಲ. ಈಗ ಈ ಶಿಕಾರ ರೈಡ್ಗೆ ಪ್ರೈಸ್ ಎಷ್ಟಾಗುತ್ತೆ ಅಂತ ತಿಳಿಸ್ತೀನಿ. ಇಲ್ಲಿ ಸುಮಾರು 1,500 ಶಿಕಾರ ಇದೆಯಂತೆ ಅವರು ಹೇಳಿದ ಪ್ರಕಾರ. ಸೊ ಡಿಮಾಂಡ್ ಇದ್ದಾಗ, ಅಂದರೆ ಜನ ಜಾಸ್ತಿ ಇದ್ದು ಶಿಕಾರ ಕಡಿಮೆ ಬಿದ್ದಾಗ ನಿಮಗೆ 5,000, 10,000 ಆ ಥರ ಹೇಳ್ತಾರಂತೆ ಒಂದೊಂದು ಗಂಟೆಗೆ. ಅಂದರೆ ಇವರು ಫಿಕ್ಸ್ ಇರೋದಿಲ್ಲ ಯಾವುದೂ ರೇಟ್, ಮುಖ ನೋಡಿ ಮೊಳ ಹಾಕೋದು ಅಂತಾರಲ್ವಾ, ಆ ರೀತಿಯಲ್ಲಿ ಇವರು ಹೇಳೋದು ನಿಮಗೆ. ಸೊ ಯಾರು ಆ ಥರ ಹೇಳ್ತಾರೋ ಅವ್ರ ಹತ್ರ ನೀವು ಬಾರ್ಗೇನ್ ಮಾಡೋದಕ್ಕೆ ಹೋಗಬೇಡಿ. ಕೆಲವೊಬ್ಬರು 1,000, 2,000, 3,000 ಗಂಟೆಗೆ ಆ ಥರ ಹೇಳ್ತಾರೆ. ಅವ್ರ ಹತ್ರ ನೀವು 400 ರುಪೀಸಿಂದನೂ ಶುರು ಮಾಡ್ಬೋದು, ಲೈಕ್ 500 ತನಕನೂ ಕೊಡ್ಬೋದು. ಆವ್ರೇಜ್ ಆಗಿ 500 ಅಂತ ಅಂದ್ಕೊಳ್ಳಿ, 100, 200 ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಮತ್ತು 2 ಅವರ್ ಮಾಡಿದಾಗ ಫಸ್ಟ್ 1 ಅವರ್ಗೆ 500 ಇದ್ದರೆ ನೆಕ್ಸ್ಟ್ ಅವರ್ಗೆ 400 ತೊಗೊಳ್ತಾರೆ. ಇದರಲ್ಲಿ ಎಷ್ಟೊತ್ತು ಬೇಕಾಗುತ್ತೆ, ಮಿನಿಮಮ್ ಎಷ್ಟು ತೊಗೊಳ್ಬೇಕು ಅಂತ ನೀವು ಕೇಳೋದಾದರೆ, ಸುಮ್ಮನೆ ಒಂದು ಕಡೆ ನಿಂತ್ಕೊಂಡು ನೀವು ಎಲ್ಲ ಕಡೆ ನೋಡ್ತೀನಿ ಅಂದರೆ 1 ಅವರ್ ಸಾಕು, ಸುಮ್ಮನೆ ಅಲ್ಲಿ ತನಕ ಹೋಗ್ಬಿಟ್ಟು ಬರುತ್ತೆ. ಬಟ್ ಕೆಲವೊಂದು ಪಾಯಿಂಟ್ಸ್ ಅಂತ ಹೇಳ್ತಾರೆ ಅವರು, ಲೈಕ್ ದಿಸ್ ಈಸ್ ಫ್ಲೋಟಿಂಗ್ ರೆಸ್ಟೋರೆಂಟ್, ಅಲ್ಲಿ ಒಂದು ಗಾರ್ಡನ್ ಅಥವಾ ಪಾರ್ಕ್ ಹೋಯ್ತಲ್ವಾ, ಆ ಥರ ಸ್ವಲ್ಪ ಒಳಗಡೆ ಹೋದಾಗ ಫ್ಲೋಟಿಂಗ್ ಮಾರ್ಕೆಟ್ ಸಿಗುತ್ತೆ, ಅಂಗಡಿ ಬೀದಿ ಅಂತಾರಲ್ವಾ ಆ ಥರ. ಅದರಿಂದ ಮುಂದೆ ಹೋದರೆ ಮನೆಗಳು ಕಾಣುತ್ತೆ, ಲೋಟಸ್ ಬೆಳೆಯುವಂಥ ಒಂದು ಜಾಗ ಇದೆ. ಸೊ ಅಲ್ಲೆಲ್ಲ ಹೋಗಬೇಕು ಅಂದರೆ ನಿಮಗೆ ನೆಮ್ಮದಿಯಾಗಿ ಹೋಗಿ ಬರಬೇಕು ಅಂದರೆ ಒಂದು 2 ಅವರ್, 1.5 2 ಗಂಟೆ ಟೈಮ್ ಬೇಕಾಗುತ್ತೆ. ಇವಾಗ ಬಂದಿದ್ದೀವಿ ಫ್ಲೋಟಿಂಗ್ ಮಾರ್ಕೆಟ್. ಅಂದರೆ ಇಲ್ಲಿ ದಿನಸಿ ಸಾಮಾನಿಂದ ಹಿಡಿದು ಆರ್ಟ್ ಆ್ಯಂಡ್ ಕ್ರಾಫ್ಟ್, ಹ್ಯಾಂಡ್ಲೂಮ್ಸ್ದು ಎಲ್ಲ ಥರದ ಅಂಗಡಿನೂ ಇರುತ್ತೆ. ನಾನು ಇಲ್ಲಿ ಒಂದು ತಪ್ಪು ಮಾಡಿದ್ದೇನು ಅಂದರೆ, ಫಸ್ಟ್ ಡೇನೇ ಏನು ಶಾಪಿಂಗ್ ಹೋಗೋದು, ಏನು ನೋಡೋದು ಅಂದ್ಬಿಟ್ಟು ನಾನು ನೋಡಲಿಲ್ಲ. ಬಟ್ ಇಲ್ಲಿ ನಿಮಗೆ ಬರೀ ನೋಡಿ ನೀವು ತೊಗೊಳ್ಬೇಡಿ ಅಂತ ಹೇಳ್ತಾರೆ. ಆರ್ಟ್ ಎಂಪೋರಿಯಂ ಥರ ಇರುತ್ತೆ, ಅಲ್ಲಿ ಹೋಗಿ ಒಂದು ಸಾರಿ ಅಲ್ಲಿನ ರೇಟ್ ಹೇಗಿದೆ, ಕ್ವಾಲಿಟಿ ಹೇಗಿದೆ ಅಂತ ನೋಡಿದ್ರೆ ನಮಗೆ ಬೇರೆ ಕಡೆ ನೋಡೋದಕ್ಕೆ, ಕಂಪೇರ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ನಿಮಗೆ ಚಾನ್ಸ್ ಸಿಕ್ಕಿದ್ರೆ ಒಂದು ವಿಸಿಟ್ ಮಾಡಿ. ಎಸ್ಪೆಷಲಿ ಶಾಲ್ಗಳು, ಈ ಪಶ್ಮೀನಾ ಶಾಲು ಕಾಶ್ಮೀರಲ್ಲಿ ತುಂಬ ಫೇಮಸ್. ಅದರ ಕ್ವಾಲಿಟಿ, ರೇಟ್ ಹೇಗೆ ಹೇಳ್ತಾರೆ ಅಂತ ನಮಗೊಂದು ಐಡಿಯಾ ಸಿಗುತ್ತೆ. ಅದ್ರ ಜೊತೆ ಸ್ವೆಟರ್ಸ್ ಮತ್ತು ಜಾಕೆಟ್ಸ್ ಕೂಡ ಇಲ್ಲಿ ಇರುತ್ತೆ. ಬಟ್ ಇಲ್ಲೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ, ಆದರೆ ಎಷ್ಟಿದೆ ಅಂತ ಒಂದು ಸಾರಿ ತಿಳ್ಕೊಂಡ್ರೆ ಒಳ್ಳೆಯದು. So cute. ಇಲ್ಲಿ ಮನೆ ಇರೋ ಜಾಗಕ್ಕೆ ಬಂದ್ವಿ. ಅವರು ಮನೆ ಕಟ್ಕೊಂಡಿರ್ತಾರೆ, ಲ್ಯಾಂಡ್ ಇರುತ್ತಂತೆ ಸೈಡಲ್ಲಿ. ಅಲ್ಲಿನ ಜನಗಳು ನೋಡಿ, ಮಕ್ಕಳು ಕೂಡ ದೋಣಿಯಲ್ಲೇ ಹೋಗೋದು ಬರೋದು ಮಾಡ್ತಾರಂತೆ, ಇಂಡಿವಿಜುವಲ್ ಆಗಿ ಸ್ಕೂಲ್ಗೆ, ಟ್ಯೂಷನ್ಸ್ಗೆಲ್ಲಾನು. ನೀರ್ ಮೇಲೇನೆ ತರಕಾರಿ ಕೂಡ ಬೆಳಿತಾರಂತೆ. ಹೇಗೆ ಅಂದರೆ ಅಲ್ಲಿ ಹುಲ್ಲು ಬೆಳೆದಿರೋದು ಕಾಣ್ತಿದೆ ಅಲ್ವಾ, ಅದು ಫ್ಲೋಟಿಂಗ್ ಲ್ಯಾಂಡ್ ಅಂತೆ. ಅದು ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇರುತ್ತೆ. ಅದ್ರ ಮೇಲೇನೆ ಸೀಸನ್ ಬಂದಾಗ ಟೊಮ್ಯಾಟೊ, ಕುಕುಂಬರ್, ಆಮೇಲೆ ಇನ್ನೂ ಒಂದೇನೋ ತರಕಾರಿ ಹೇಳಿದ್ರು, ಅದೆಲ್ಲ ಕೂಡ ಅದ್ರ ಮೇಲೆ ಬೆಳಿತಾರಂತೆ. ಆ್ಯಂಡ್ ಇಲ್ಲಿ ಮನೆಗಳು ಕಟ್ಕೊಂಡಿದ್ದಾರೆ. ಇಲ್ಲೇ ಬೋಟ್ ಬಿಲ್ಡಿಂಗ್ ಫ್ಯಾಕ್ಟ್ರಿ ಕೂಡ ಇದೆಯಂತೆ. ಒಂದು ಬೋಟ್ ಶಿಕಾರ ಬಿಲ್ಡ್ ಮಾಡೋದಕ್ಕೆ 3 ಲಕ್ಷ ರೂಪಾಯಿ ತಗೊಳ್ತಾರಂತೆ. ಈಗ ಮಶ್ರೂಮ್ ಟಿಕ್ಕಾ ತಗೊಳ್ತಾ ಇದ್ದೀವಿ. ಮಿಡ್ನೈಟ್. ನನ್ನ ಮಗಳು ಹೇಳ್ತಾ ಇದ್ದಾಳೆ, ತುಂಬ ಇಷ್ಟ ಆಯಿತು ನನಗೆ ಶಿಕಾರ ರೈಡು ಅಂತ, ನಾನು ಇಲ್ಲೇ ಮಲಗಬೇಕು ಅಂತ ಅನ್ನಿಸ್ತಾ ಇದೆ ಅಂತ. ಹೇಗಿದೆಯಾ? ಚೆನ್ನಾಗಿದೆಯಾ? ಅಗರ್ ಡೈರೆಕ್ಟ್ಲಿ ಇದರ ಆತೆ ಇತ್ತು. ಆಕ್ಚುಲಿ ನಾನು ಹೇಳಿಲ್ಲ, ರಾಜೇಶ್ ಫ್ರೆಂಡ್ ಒಬ್ರು ಇಲ್ಲೇ ಇದ್ದಾರೆ, ಅವ್ರಿಗೆ ನೆನಪಿರ್ಲಿಲ್ವಂತೆ. ಎಲ್ಲ ಬುಕ್ ಆದ್ಮೇಲೆ ನನ್ನ ಫ್ರೆಂಡ್ ಇದೆ ಅನ್ಕಣೋ ಅಲ್ಲಿ ಅಂದ್ಬಿಟ್ಟು ಇನ್ನ 1 ವಾರನೂ ಇಲ್ಲ, ಅವಾಗ ನೆನಪಿಸ್ಕೊಳ್ತಾ ಇದ್ದಾರೆ. ಸೊ ಅವ್ರನ್ನ ಹೋಗಿ ಮೀಟ್ ಮಾಡಿ ಬಂದಿದ್ದು. ಈಸ್ ಎ ಆರ್ಮಿ ಮ್ಯಾನ್. ಇಲ್ಲಿ ಆರ್ಮಿ ಮ್ಯಾನ್ದು ಫೋಟೋಸ್, ವಿಡಿಯೋಸ್ ತೆಗೆಯೋದು ರೆಸ್ಟ್ರಿಕ್ಟೆಡ್. ಹಾಗಾಗಿ ನಾನು ಏರ್ಪೋರ್ಟಲ್ಲಿ ಕೂಡ ತೋರಿಸಲಿಲ್ಲ ನನಗೆ. ಅದೇ ರೀಸನ್ಗೆ ಅವ್ರ ಫ್ರೆಂಡ್ನ ಕೂಡ ನಾನು ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ಕೊಡಕ್ ಆಗ್ತಾ ಇಲ್ಲ. ಬಟ್ ತುಂಬಾ ಖುಷಿ ಆಯ್ತು ಅವ್ರ ಮೀಟ್ ಮಾಡಿದ್ದು. ಅವರು ನಮ್ಗೆ ಗನ್ ಎಲ್ಲ ತೋರಿಸಿದ್ರು. ಫಸ್ಟ್ ಟೈಮ್ ಇಟ್ಕೊಂಡಿದ್ದೆ. ಹೆವಿ, ಎಷ್ಟು ಹೆವಿ ಇತ್ತು ಗೊತ್ತಾ? AK-47 ಇಟ್ಕೊಂಡಿದ್ದೆ. ಬಟ್ ಅದನ್ನೆಲ್ಲ ನಿಮ್ ಜೊತೆ ಶೇರ್ ಮಾಡಕ್ಕೆ ಆಗ್ತಾ ಇಲ್ಲ. ಅವ್ರು ಅದರ ಬುಲೆಟ್ ಎಲ್ಲ ತೆಗೆದು ತೋರಿಸಿದ್ರು. ಬಟ್ ಇಟ್ ವಾಸ್ ಅ ವೆರಿ ನೈಸ್ ಮೀಟಿಂಗ್ ದೇರ್.
ಅವ್ನು ಬೈತಾ ಇದ್ದ ಹೇಳೋದಲ್ವ ನಾವು ನನಗೆ ಅಂತ. ನೀವು ಹೇಳ್ರಿ ನಂಗೆ ನಿಜಾಗ್ಲೂ ಎಷ್ಟು ಕೆಲಸ. ರಾಜೇಶ್ ಅವ್ರಿಗೆ ನೋಡ್ರಿ ಎಲ್ಲೆಲ್ಲಿನ ಫ್ರೆಂಡು, ಕನ್ಯಾಕುಮಾರಿ ಅಂತ ಹಿಡಿದು ಕಾಶ್ಮೀರ್ ತನಕನೂ ಫ್ರೆಂಡ್, ಎಲ್ಲೋದ್ರು ಎಲ್ಲ ಫೀಲ್ಡ್ ಅಲ್ಲೂ. ರಾಜೇಶ್ ಇಸ್ ವರ್ಲ್ಡ್ ಫೇಮಸ್. ವರ್ಲ್ಡ್ ಫೇಮಸ್. Dada is not famous. His friends are ಕರೆಕ್ಷನ್. ಕಾಶ್ಮೀರಲ್ಲೂ ಇದ್ದಾರೆ. ಯಾವ ಊರಿಗಾದ್ರೂ ಹೋಗಿ ಒಬ್ಬರಲ್ಲ ಒಬ್ರು ಸಿಕ್ಕೇ ಸಿಗ್ತಾರೆ. ಸುಮಾರು 1.5 ಗಂಟೆ ಆಗ್ತಾ ಬಂದಿದೆ. ನಾವು ವಾಪಸ್ ತಗೊಳ್ಳಿ ಅಂತ ಹೇಳಿದ್ವಿ. ಚಳಿ ಶುರು ಆಯ್ತು. ಸೊ ಇಬ್ರು ಜಾಕೆಟ್ ಹಾಕೊಂಡಿದ್ದೀವಿ. This is our house. ಇವಾಗ ಬಂದಿದ್ದೀವಿ ಇಲ್ಲಿಗೆ. ಇವಾಗ ಚಳಿ ಶುರು ಆಯ್ತು ಸ್ನೇಹಿತರೆ. 6 ಗಂಟೆ ಆದ್ಮೇಲೆ ಇಲ್ಲಿ ಹಿಂದೆ ಅವ್ರ ಮನೆ ಇರುತ್ತೆ ಅನ್ಸುತ್ತೆ. ಬನ್ನಿ ಹೋಗೋಣ. ಹೌಸ್ ಬೋಟ್ ಹೇಗಿರತ್ತೆ ಇಲ್ಲಿ ನೋಡೋಣ. ಸ್ನೇಹಿತರೆ ಇದು ಹೌಸ್ ಬೋಟ್ನ ಹಾಲ್ ಏರಿಯಾ. ಎಲ್ಲ ಕಡೆನೂ ಸೋಫಾ ಹಾಕಿರ್ತಾರೆ. ಬನ್ನಿ ಒಂದು ಹೌಸ್ ಟೂರ್ ಮಾಡಿಬಿಡ್ತೀನಿ ಲಗೇಜ್ ಎಲ್ಲ ಶಿಫ್ಟ್ ಮಾಡೋ ಮುಂಚೆ. इसको बोल रहे हैं गली मैडम. गली हाँ उसके फर्स्ट रूम है और वो सेकंड रूम है, वो थर्ड रूम है. अभी वहाँ पे कस्टमर का सामान है इसलिए. ये क्या है? इसको बोल रहे हैं छोटा सा हमारा किचन. ये किचन है. इधर ही आप खाना बनाते हो? हाँ इधर हम खाना बनाते हैं. ಈ ಬೋಟ್ ಹೌಸಲ್ಲಿ ಬಂದ ತಕ್ಷಣ ನೋಡಿದ್ರೆ ಒಂದು ಹಾಲ್ ಏರಿಯಾ, ನೆಕ್ಸ್ಟ್ ಡೈನಿಂಗ್ ಏರಿಯಾ, ನೆಕ್ಸ್ಟ್ ಒಂದು ಸಣ್ಣ ಕಿಚನ್ ಇದೆ, ಅಲ್ಲೇ ಕುಕ್ ಮಾಡ್ತಾರಂತೆ. ಅದ್ರ ಪಕ್ಕನೇ ರೂಮ್ಗಳಿದೆ. ಈಗ 3 ರೂಮ್ ಇದೆ ಇದರಲ್ಲಿ. 3 ನಾವು ರೆಂಟ್ ಮಾಡೋದಿಲ್ಲ, ಬರೀ ಒಂದನ್ನು ಮಾಡಿರ್ತೀವಿ ಅಷ್ಟೇ. ಕಪಲ್ಸ್ಗೆ ಅಂದರೆ ಜಸ್ಟ್ ಒಂದು ಬೆಡ್ ಇರೋದು ಕೊಡ್ತಾರೆ. ಈಗ ನಾವು ಕಪಲ್ ಪ್ಲಸ್ 1 ಕಿಡ್ ಇದೆ ಅಂದರೆ ಇನ್ನು ಒಂದು ಸಪ್ರೇಟ್ ಸಿಂಗಲ್ ಬೆಡ್ ಇರೋ ಅಂಥ ಒಂದು ರೂಮು. ಆ್ಯಂಡ್ ಫುಲ್ ಅದಕ್ಕಿಂತ ದೊಡ್ಡದಾಗಿರೋ ಅಂಥ ರೂಮು ಥರ್ಡ್ ರೂಮು. ನಾನು ನಿಮಗೆ ಅದನ್ನು ತೋರಿಸ್ಲಿಲ್ಲ. ಸೊ ರೂಮು ಎಷ್ಟು ದೊಡ್ಡದಿದೆ ಅಂತ ನೀವು ನೋಡ್ಬೋದು. ಇಲ್ಲಿ ವಾಕ್-ಇನ್ ವಾರ್ಡ್ರೋಬ್ ಥರನೂ ಇದೆ. ಬಾತ್ರೂಮ್ ಇರುತ್ತೆ. ಬಾತ್ರೂಮ್ ತುಂಬಾ ಬೇಸಿಕ್ ಇರುತ್ತೆ. ಅದು ತುಂಬ ಕ್ಲೀನ್ ಇರುತ್ತೆ ಅಂತಲೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಅಲ್ಲಿ ವುಡ್ದು ಇರುತ್ತಲ್ಲ, ಅಲ್ಲಿ ನೀರು ಬೀಳಬಾರ್ದು ಅಂದ್ಬಿಟ್ಟು ಒಂದು ಟಬ್ ಥರ ಇಟ್ಟಿರ್ತಾರೆ. ಬಾತ್ ಟಬ್, ಚಿಕ್ಕದಾಗಿ ಒಂದು ಬಾತ್ ಟಬ್ ಇಟ್ಟಿರ್ತಾರೆ. ಅದ್ರ ಒಳಗಡೆ ಸ್ನಾನ ಮಾಡಬೇಕು. ಕೆಲವೊಬ್ಬರಿಗೆ ಅದು ಇನ್ಕನ್ವೀನಿಯೆಂಟ್ ಆಗಿರುತ್ತೆ. ಹೀಟರ್ ಇರುತ್ತೆ. ಆ್ಯಂಡ್ ಇಲ್ಲಿ AC ಇರೋದಿಲ್ಲ. ಮ್ಯಾನ್ಯಲ್ ಆಗಿ ಹೀಟರ್, ಅದರಲ್ಲಿ ಒಲೆ ಉರಿಸ್ತಾರಲ್ವ ಆ ಥರ, ಅದು ರಾತ್ರಿ ಎಲ್ಲ ಹೀಟ್ ಪ್ರೊವೈಡ್ ಮಾಡುತ್ತೆ. ಕೆಲವೊಂದರಲ್ಲಿ AC ಕೂಡ ಇರುತ್ತೆ. ಅದಕ್ಕೆ ಸ್ವಲ್ಪ ಪ್ರೈಸಸ್ ಜಾಸ್ತಿ ಇರುತ್ತೆ. ಸೊ ಈ ಥರ ಇದೆ ರೂಮು. 1 ನೈಟ್ ಸ್ಪೆಂಡ್ ಮಾಡೋದಕ್ಕೆ ಸಫಿಷಿಯೆಂಟ್. TRAMBAK ट्रम्बैक है इसका नाम. जो ये हाउस बोट है इसका नाम है ट्रम्बैक. यहाँ पे ಓಕೆ ಸ್ನೇಹಿತರೆ, ಹೇಗಿತ್ತು ಹೌಸ್ ಬೋಟು ನೋಡಿದ್ರಲ್ವಾ? ಆನ್ಲೈನಲ್ಲೂ ಬುಕ್ ಮಾಡ್ಕೊಳ್ಬೋದು. ಇಲ್ಲಿ ಬಂದಾಗ ನಿಮಗೆ ಅವೈಲೇಬಲ್ ಇದ್ದರೆ ಸಿಗುತ್ತೆ, ಇಲ್ಲ ಅಂದರೆ ನೀವು ಅಲ್ಲಿ ಆನ್ಲೈನಲ್ಲಿ ನೋಡ್ಬೋದು. ಹೆಸರು ನಾನು ಅವ್ರದ್ದು ಕೇಳಿದ್ರಲ್ಲ, ಅವ್ರು ಹೇಳಿದ್ರಲ್ಲ, ಅದನ್ನು ಒಂದು ಸಾರಿ ಚೆಕ್ ಮಾಡಿ ನೋಡಿ ಏನು ತೋರಿಸ್ತಿದೆ ಅಂದ್ಬಿಟ್ಟು. ಅವರು 4-4.5 ಸಾವಿರಕ್ಕೆಲ್ಲನೂ ವಿತ್ ಫುಡ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ರೂಮ್ ನೋಡಿದ್ರಲ್ಲ ಹೇಗಿತ್ತು ಅಂತ. ಸಫಿಷಿಯೆಂಟ್, ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಹೌಸ್ ಬೋಟಲ್ಲಿ ನೀವು ಯಾವತ್ತೂ ಇಲ್ಲ ಅಂದಾಗ ಇಲ್ಲಿ ಬರ್ಬೋದು. ಅಲ್ಲಿ ಹೊರಗಡೆ ಕುತ್ಕೊಳ್ಬೋದು. ಬನ್ನಿ ಹೊರಗಡೆ ಕುತ್ಕೊಂಡು ತೋರಿಸ್ತೀನಿ ಹೇಗೆ ಕಾಣುತ್ತೆ. And baby enjoying San first day na full kush, dil kush. ಸ್ಟ್ರೇಟ್ ಕೂತ್ಕೊ ಮಗಳೇ. ಅವಾಗ್ಲಿಂದ ಎಸ್ಸತಿ ಹಿಂದೆಯಿಂದ ಬಂದು
ಡಡ ಥ್ಯಾಂಕ್ ಯು ಡಡ ಅಂತ 2-3 ಸತಿ ಕೊಟ್ಲು. ಅದು ಚೆನ್ನಾಗಿದೆ. ನಮ್ಮ ಸಾನುಗೆ ಏನಾದರೂ ಖುಷಿ ಆದರೆ ಹೇಳ್ಬಿಡ್ತಾಳೆ ಥ್ಯಾಂಕ್ ಯು ಅಂತ. ಚೆನ್ನಾಗಿದೆ. ಸೊ ಹೇಗಿದೆ ಎಲ್ಲ ನೋಡ್ತಾ ಇರ್ಬೋದು, ಹೋಗೋದು ಬರೋದು ಎಲ್ಲ. ಇದಕ್ಕಿಂತ ದೊಡ್ಡದು ಇನ್ನೂ ಇರುತ್ತೆ. ಅದರಲ್ಲಿ ಸ್ವಲ್ಪ ರೂಮ್ ದೊಡ್ಡದಾಗಿರುತ್ತೆ ಅಂತ ಅನಿಸುತ್ತೆ. ಬಟ್ ಇದು ಸಫಿಷಿಯಂಟ್ ಎಲ್ಲ ಇದು ಚೆನ್ನಾಗಿದೆ ಕಣೋ. ಅಲ್ಲ, ಇದಕ್ಕಿಂತ ದೊಡ್ಡದು ಇರುತ್ತೆ. ಹೌದು. ಸ್ನೇಹಿತರೆ, ಇವತ್ತಿನ ದಿನ ನಮ್ಮದು ಹೀಗಿತ್ತು. ಬೆಳಿಗ್ಗೆ 4 ಗಂಟೆಗೆ ಎದ್ದು ಫ್ಲೈಟಲ್ಲಿ ಬಂದು ಇಲ್ಲಿ ಲ್ಯಾಂಡ್ ಆಗೋ ಮುಂಚೆ ನಮಗೆ 10-15 ಮಿನಿಟ್ಸ್ ಸುತ್ತಾಡ್ಸಿದ್ರು ಏರಲ್ಲೇ. ಅದಾದಮೇಲೆ ಇಳಿದ್ಬಿಟ್ಟು ಮೊದಲು ಇವರ ಫ್ರೆಂಡ್ನ ಮೀಟ್ ಮಾಡಿದ್ವಿ. ಅದಾದಮೇಲೆ ಶಿಕಾರ ರೈಡ್ ಮಾಡಿದ್ವಿ. ಆಮೇಲೆ ಈಗ ಹೌಸ್ ಬೋಟಿಗೆ ಬಂದಿದ್ದೀವಿ. ಹೌಸ್ ಬೋಟ್ ಟೂರ್ ಕೂಡ ಮಾಡಿ ತೋರಿಸಿದ್ದೀನಿ. ಸೊ ಫಸ್ಟ್ ಡೇ ಸಕ್ಸಸ್ಫುಲಿ ಕಂಪ್ಲೀಟೆಡ್. ಸೊ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇನ್ನು ತುಂಬ ನೋಡೋದಿದೆ ಸ್ನೇಹಿತರೆ. ಅದನ್ನು ಅಷ್ಟೊಂದೆಲ್ಲನೂ ನಾನು ಒಂದು ಬಿಡ್ದಂಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ನೀವೇ ಇಲ್ಲಿಗೆ ಬಂದಿದ್ದೀರೇನೋ ಅಂತ ಅನ್ನಿಸ್ಬೇಕು ನಿಮಗೆ. ಆ ರೀತಿಯಲ್ಲಿ ಮಾಡಿ ತೋರಿಸೋಣ ಅಂದ್ಕೊಂಡಿದ್ದೀನಿ. ಸೊ ಆದಷ್ಟು ಮಾಡಿ ತೋರಿಸ್ತೀನಿ. ಸೊ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಶೇರ್ ಮಾಡಿ. ಏನು ವಿದೌಟ್ ಸಬ್ಸ್ಕ್ರೈಬಿಂಗ್ ಮಾಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ತುಂಬ ವೀಡಿಯೋಸ್ ಬರೋದಿದೆ, ಒಂದು ಮಿಸ್ ಮಾಡದೆ ನೋಡ್ಬೋದು. ಬೈ ಬೈ ಸ್ನೇಹಿತರೆ. ಲುಕ್ ಅಟ್ ದ ಬ್ಯಾಕ್ಗ್ರೌಂಡ್, ನೈಸ್. ಇಲ್ಲೇ ಕುತ್ಕೊಂಡು ಶಿಕಾರ ನೋಡ್ತಾ ಇರ್ಬೋದು ರಾತ್ರಿಗೆಲ್ಲ. ನೋಡೋದು ಬಿಟ್ರೆ ಇನ್ನೇನೋ ಕೆಲಸ ಇಲ್ಲ, ಬರೀ ಕುತ್ಕೊಂಡು ನೋಡೋದು.